ಗೋವಿಂದ ಗೋವಿಂದ ಇವತ್ತಿನ ಮ್ಯಾಚು ದೇವರಿಗೆ ಅಂತಲೇ ಹೇಳ್ಬೋದು. ಎರಡು ಹೋಮ್ ಮ್ಯಾಚಸ್ನ ಗೆದ್ದಿದ್ವಿ. ಲಾಸ್ಟ್ ಇಯರ್ ಎಲ್ಲ ಅವೇ ಮ್ಯಾಚಸಲ್ಲಿ ಒಂದು ವಿನ್ನಿಂಗ್ ಸ್ಟ್ರೀಕ್ನ ಇತ್ತು. ಬಟ್ ಈ ಒಂದು ಸೀಸನಲ್ಲಿ ನೋಡ್ತಾ ಇದ್ದಾರೆ ಹೋಮ್ ಮ್ಯಾಚಸಲ್ಲಿ ಗೆಲ್ತಾ ಇದ್ದೀವಿ. ಬಟ್ ಅವೇ ಮ್ಯಾಚಸಲ್ಲಿ ಈ ಸೀಸನ್ನ ಮೊದಲ ಪಂದ್ಯದಲ್ಲೇ ಒಂದು ಹೀನಾಯ ಸೋಲು ಅಂತಲೇ ಹೇಳ್ಬೋದು. ಬಿಕಾಸ್ 200+ ರನ್ನ ಚೇಸ್ ಮಾಡ್ತಾರೆ, ಅದು 12 ಬಾಲ್ನ ಸ್ಪೇರ್ ಆಗಿ ಇಟ್ಕೊಂಡು ಅಂತಂದರೆ ನಮ್ಮ ಬಾಲಿಂಗ್ ಬಗ್ಗೆ ಖಂಡಿತವಾಗ್ಲೂ ಪ್ರಶ್ನೆಗಳು ಎದ್ದೇಳಲೇಬೇಕು ಅಂತಲೇ ಹೇಳ್ತೀನಿ. ಆ್ಯಂಡ್ ಬ್ಯಾಟಿಂಗ್ ಬಗ್ಗೆ ನಾನು ಮಾತಾಡಲ್ಲ, ಬಟ್ ಬ್ಯಾಟಿಂಗ್ ಬಗ್ಗೆ ಚೆನ್ನಾಗೇ ಮಾಡ್ತಿದ್ದಾರೆ. ಬಟ್ ಆದರೆ ಬಾಲಿಂಗ್ ಅಂತ ಬಂದಾಗ ಇವತ್ತು 3ನೇ ಮ್ಯಾಚಲ್ಲಿನೇ ಯಶ್ ದಯಾಳ್ ಅವರ ಒಂದು ನೆನಪು ಕಾಡ್ತಾ ಇದೆ. ಬಿಕಾಸ್ ಅಭಿನಂದನ್ ಸಿಂಗ್ ಆ್ಯಂಡ್ 6th ಬೌಲರು ಸಿಕ್ಕಾಪಟ್ಟೆ ಎಲ್ಲ ದುಬಾರಿ ಆಗಿದ್ದಾರೆ. ಆಡಿಸ್ಕೊಂಡು ಹೊಡೆದ್ರು ಅಂತಲೇ ಹೇಳ್ಬೋದು. ವೈಭವ್ ಸೂರ್ಯವಂಶಿ ಅಂತೂ 78 in 26 ಡೆಲಿವರೀಸ್, ಇನ್ನೊಂದು 5 ಬಾಲ್ ಸಿಕ್ಕಿದ್ದಿದ್ರೆ ಸೆಂಚುರಿ ಆಗಿರೋದು. ಬಟ್ ಸಖತ್ತಾಗಿರೋವಂಥ ಒಂದು ಬ್ಯಾಟಿಂಗ್ ಪ್ರದರ್ಶನ ಅಂತಲೇ ಹೇಳ್ಬೋದು ರಾಜಸ್ಥಾನ್ ರಾಯಲ್ಸ್ಗೆ. ಬಿಕಾಸ್ 6 ಓವರ್ಸಲ್ಲಿನೇ ಆಲ್ಮೋಸ್ಟ್ ಗೇಮ್ ಮುಗ್ದೋಗಿತ್ತು. ಬಿಕಾಸ್ 6 ಓವರ್ಲಿ 97 ರನ್ಸ್ನ ಮಾಡ್ತಾರೆ ಅಂತಂದರೆ ಇನ್ನೇನಿದೆ ಮ್ಯಾಚಲ್ಲಿ, ಚಾನ್ಸೇ ಇಲ್ಲ. ಅದ್ಭುತನೇ ನಡಿಬೇಕಾಗಿತ್ತು, ಬಟ್ ಆ ಅದ್ಭುತ ನಡೀಲಿಲ್ಲ ಅಂತಲೇ ಹೇಳ್ಬೋದು. ಬಿಕಾಸ್ ಅಂಥ ಅದ್ಭುತ ಮಾಡಲಿಕ್ಕೆ ನಮ್ಮಲ್ಲಿ ಬೌಲರ್ಸ್ಗಳು ಬೇಕಾಗತ್ತೆ. ಆಲ್ರೆಡಿ ಒಬ್ಬ ಬೌಲರ್ ಶಾರ್ಟೇಜ್ ಇದ್ದರು ಅಂತಲೇ ಹೇಳ್ತೀನಿ. ಆ್ಯಂಡ್ ಒಟ್ಟಿನಲ್ಲಿ ರಾಜಸ್ಥಾನ್ ರಾಯಲ್ಸ್ ಸಖತ್ ಒಂದು ಫಾರ್ಮಲ್ಲಿ ಕಾಣಿಸ್ತಾ ಇದೆ. ಅದು ಬ್ಯಾಟಿಂಗ್ ಆದರೂ ಆಗಿರ್ಬೋದು ಆ್ಯಂಡ್ ಬೌಲಿಂಗ್ ಆದರೂ ಆಗಿರ್ಬೋದು, ಅದ್ಭುತವಾಗಿ ಆಡ್ತಿದ್ದಾರೆ ಆಲ್ರೌಂಡರ್. ಕಂಪೇರೇಟಿವ್ ತೊಗೊಳಕ್ಕೆ ಹೋದರೆ ನಮಗಿಂತ ಒಂಚೂರು ಬಾಲಿಂಗ್ ತುಂಬ ಚೆನ್ನಾಗೇ ಮಾಡಿದ್ರು ಅಂತ ನನಗನ್ಸುತ್ತೆ. ಬಿಕಾಸ್ ನಮ್ಮ ಕಡೆಗೆ ಒಬ್ಬ ಬೌಲರ್ ಶಾರ್ಟೇಜ್ ಇದ್ದರು, ಅದು ಕ್ಲಿಯರಾಗಿ ವಿಸಿಬಲ್ ಆಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಯಶ್ ದಯಾಳ್ ಅವರ ಒಂದು ಅನುಪಸ್ಥಿತಿ ಎದ್ದು ಕಾಣಿಸ್ತಾ ಇದೆ. ಅದು 2 ಮ್ಯಾಚಲ್ಲಿ ಕಾಣಿಸಿರಲಿಲ್ಲ, ಬಟ್ ಇವತ್ತು ಅಭಿನಂದನ್ ಸಿಂಗ್ ಅವರಂತೂ ಸಿಕ್ಕಾಪಟ್ಟೆ ದುಬಾರಿ ಆಗಿದ್ದಾರೆ. ನನ್ನ ಪ್ರಕಾರ ನೆಕ್ಸ್ಟ್ ಮ್ಯಾಚಿಂದ ಅವರನ್ನು ಆಚೆ ಇಡುವಂಥದ್ದು ಒಳ್ಳೆಯದು ಅಂತ ನನಗನ್ಸುತ್ತೆ. ಬಿಕಾಸ್ ಫಸ್ಟ್ ಮ್ಯಾಚ್ ಆದಮೇಲೆ ನಾನು ಹೇಳಿದ್ದೆ ಓಕೆ, ಈ ಮ್ಯಾಚಲ್ಲಿ ದುಬಾರಿ ಆಗಿದ್ದರೆ ಇನ್ನೊಂದೆರಡು ಚಾನ್ಸ್ ಕೊಡಿ ಅಂತ. ಬಟ್ ನೋಡಿದ್ದೀವಿ ಆಲ್ರೆಡಿ ಇವಾಗ ಅವ್ರದ್ದು ಏನಿದೆ ಅಂತ. ಬಟ್ ಅವರು ನನ್ನ ಪ್ರಕಾರ ಇನ್ನೂ ರೆಡಿ ಇಲ್ಲ. ಅದಕ್ಕೋಸ್ಕರ ಅವ್ರನ್ನ ಚೇಂಜ್ ಮಾಡಿ ಇನ್ನೊಬ್ಬ ಬೌಲರ್ನ ತೊಗೊಂಡು ಬರಬೇಕಾಗತ್ತೆ. ಮಂಗೇಶ್ ಯಾದವ್ ಅವ್ರನ್ನ ಟ್ರೈ ಮಾಡಬೇಕು ಅಂತ ನನ್ನ ಅನಿಸಿಕೆ. ಇನ್ ಕೇಸ್ ಅವರು ವರ್ಕ್ ಆಗಿಲ್ಲ ಅಂತಂದರೆ ಮೇ ಬಿ ಶಫರ್ಡ್ ಅವ್ರನ್ನ ಆಚೆ ಇಟ್ಟು ಡಫಿ ಅವ್ರನ್ನ ಕಂಟಿನ್ಯೂ ಮಾಡಬೇಕಂತ ನನಗನ್ಸುತ್ತೆ. ಅವ್ರ ಬದಲಾಗಿ ಇನ್ನೊಬ್ಬ ಇಂಡಿಯನ್ ಬ್ಯಾಟರ್ನ ಅಥವಾ ಏನಾದರೂ ಚೇಂಜಸ್ ತರಬೇಕಾಗತ್ತೆ. ಯಾಕಂದರೆ ಬಾಲಿಂಗ್ ಸ್ಟ್ರಾಂಗ್ ಇಲ್ಲ ಅಂತಂದರೆ ನೀವು ಮ್ಯಾಚಸ್ಗಳನ್ನ ವಿನ್ ಆಗೋಕ್ಕೆ ಚಾನ್ಸೇ ಇಲ್ಲ ಅಂತಲೇ ಹೇಳ್ತೀನಿ. ಬಿಕಾಸ್ ಲಾಸ್ಟ್ ಇಯರ್ RCB ವಿನ್ ಆಗಲಿಕ್ಕೆ ಕಾರಣನೇ ಬಾಲಿಂಗ್ ಯೂನಿಟ್. ಓಕೆ, ಅದನ್ನು ಏನಾದರೂ ಚೇಂಜ್ ಮಾಡಲೇಬೇಕು ಅಂತಲೇ ಹೇಳ್ತೀನಿ. ಓಕೆ, ಒಟ್ಟಾರೆಯಾಗಿ ಇವತ್ತು ನಡೆದಂಥ RCB ವರ್ಸಸ್ RR ಪಂದ್ಯದಲ್ಲಿ ನಮ್ಮ RCB ತಂಡ ಸೋತಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ರಾಜಸ್ಥಾನ್ ರಾಯಲ್ಸ್ಗೆ ಸತತವಾಗಿ 4ನೇ ಗೆಲುವು ಕಾಣಿಸ್ತಿದೆ. ಆ್ಯಂಡ್ ಇವತ್ತಿನ ಪಂದ್ಯದ ಬಗ್ಗೆ ಮಾತಾಡಬೇಕು ಅಂದರೆ ಮಳೆ ಬಂದು ಇರೋ ಕಾರಣಕ್ಕೆ ಪಂದ್ಯ ಲೇಟಾಗೆ ಸ್ಟಾರ್ಟ್ ಆಗುತ್ತೆ. ಆಲ್ಮೋಸ್ಟ್ 8:40 ಸ್ಟಾರ್ಟ್ ಆಗುತ್ತೆ. ಟಾಸ್ ಮುಂಚೆನೇ ಆಗುತ್ತೆ. ಟಾಸ್ ಗೆದ್ದಂಥ ರಾಜಸ್ಥಾನ್ ರಾಯಲ್ಸ್ ಕ್ಯಾಪ್ಟನ್ ಪರಾಗ್ ಅವರು ಬೌಲಿಂಗ್ನ ಆಯ್ಕೆ ಮಾಡ್ಕೊತಾರೆ. ಮಳೆ ಕಾರಣಕ್ಕೋಸ್ಕರನೇ 8:40 ಪಂದ್ಯ ಸ್ಟಾರ್ಟ್ ಆಗುತ್ತೆ. ಫಸ್ಟ್ 6 ಓವರ್ಸಲ್ಲಿ ಫಸ್ಟ್ ಇನ್ನಿಂಗ್ಸಲ್ಲಿ ಒಂದು ರೀತಿಯಲ್ಲಿ ಸಿನಿಮಾ ಇದ್ದಂಗೆ ಇತ್ತು. ಯಾಕಂದರೆ ಆ 6 ಓವರ್ಸಲ್ಲಿ ಎಲ್ಲನೂ ಆಗೋಯ್ತು. ರನ್ಸು ಬಂತು ಆ್ಯಂಡ್ ವಿಕೆಟ್ಸ್ಗಳು ಹೋದವು. ಫಸ್ಟ್ ಬಾಲ್ ಫಸ್ಟ್ ವಿಕೆಟ್, ಅದು ನಮ್ಮ ಆರ್ಚರ್ ಅವರ ಒಂದು ಬೌನ್ಸರ್ ಸಖತ್ತಿತ್ತು. ಬಟ್ ಅದು ಗೊತ್ತಾಗಲೇ ಇಲ್ಲ ಸಾಲ್ಟ್ಗೆ ಎಲ್ಲಿಂದ ಬಂತು ಅಂತಾನೆ. ಫಸ್ಟ್ ಬಾಲೇ ಔಟ್ ಆಗ್ತಾರೆ. ಆ್ಯಂಡ್ ಅದಾದಮೇಲೆ ವಿರಾಟ್ ಕೊಹ್ಲಿ ರನ್ ಮಾಡ್ತಾರೆ. ಸ್ವಲ್ಪ ಸ್ಟ್ರಗಲ್ ಪಡ್ತಾ ಇದ್ರು, ಒಂದು ಶಾಟ್ಗಳು ಕನೆಕ್ಟ್ ಆಗ್ತಿರ್ಲಿಲ್ಲ, ಬಟ್ ರನ್ಗಳು ಮಾತ್ರ ಬರ್ತಾ ಇತ್ತು. ಪಡಿಕಲ್ ಆ್ಯಂಡ್ ಫಸ್ಟ್ ವಿರಾಟ್ ಕೊಹ್ಲಿ ರನ್ಸ್ಗಳು ತೊಗೊಂಡು ಬರ್ತಾರೆ. ಆ್ಯಂಡ್ ಪಡಿಕಲ್ ಕೂಡ ಬೇಗನೆ ಔಟ್ ಆಗ್ತಾರೆ ಇವತ್ತು. ಜಾಸ್ತಿ ಹೊತ್ತು ನಿಂತ್ಕೊಳ್ಳಲ್ಲ. ಆ್ಯಂಡ್ ಅದಾದಮೇಲೆ ಕೊಹ್ಲಿ ಒಂದು ಸ್ವಲ್ಪ ರನ್ ಮಾಡ್ತಾರೆ. ಅದ್ರ ಕೆಳಗಡೆಗೆ ಅಲ್ಲಿ 3 ವಿಕೆಟ್ ಹಾಗೆ ಹೋಗ್ಬಿಡುತ್ತೆ. ಪವರ್ ಪ್ಲೇನಲ್ಲೇ ಪಡಿಕಲ್ ಔಟ್ ಆಗ್ತಾರೆ, ವಿರಾಟ್ ಕೊಹ್ಲಿ ಔಟ್ ಆಗ್ತಾರೆ. ಆ್ಯಂಡ್ ಫಿಲ್ ಸಾಲ್ಟು ಕೂಡ ಪವರ್ ಪ್ಲೇನಲ್ಲಿ ಔಟ್ ಆಗುವಂಥದ್ದು. ಪವರ್ ಪ್ಲೇನಲ್ಲಿ 61 ರನ್ ಬರುತ್ತೆ. ರನ್ಸ್ ಏನಾಯಿತು, ಬಟ್ ವಿಕೆಟ್ ಹೊಂಟೋಗಿರುತ್ತೆ. ಆ್ಯಂಡ್ ಕೆಳಗಡೆಗೆ ಅಲ್ಲಿ ಕೃಣಾಲ್ ಪಾಂಡ್ಯ ಅವ್ರನ್ನ ಇವತ್ತು ಪ್ರಮೋಟ್ ಮಾಡ್ತಾರೆ. ಬಟ್ ಅವರು ಕೂಡ ಸ್ಟ್ರಗಲ್ ಪಟ್ಟರು ಅಂತಲೇ ಹೇಳ್ಬೋದು. ರವಿ ಬಿಷ್ಣೋಯ್ ಅವರ ಬೌಲಿಂಗಲ್ಲಿ ಅವರು ಕೂಡ ಔಟ್ ಆಗ್ತಾರೆ. ಆ್ಯಂಡ್ ಜಿತೇಶ್ ಶರ್ಮಾ LBW ಆಗ್ತಾರೆ ಬ್ರಿಜೇಶ್ ಶರ್ಮಾ ಅವರ ಬೌಲಿಂಗಲ್ಲಿ. ಅಗೇನ್ ಅವರು ಕೂಡ ಇವತ್ತು ಯಾಕೋ ಒಳ್ಳೆ ಟಚ್ಚಲ್ಲಿ ಕಾಣಿಸ್ಲಿಲ್ಲ. ಆ್ಯಂಡ್ ಟೀಮ್ ಡೇವಿಡ್ ಲಾಸ್ಟ್ ಮ್ಯಾಚಲ್ಲಿ ಸಖತ್ತಾಗಿ ಆಡೋದಂಥವ್ರು. ಅವರು ಕೂಡ ಬ್ರಿಜೇಶ್ ಶರ್ಮಾಗೆ ಒಂದು ಬಿಗ್ ಶಾಟ್ ಹೊಡೆಯೋಕ್ಕೆ ಹೋಗಿ ಹೆಟ್ಮೇರ್ ಅವ್ರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ನನ್ನ ಪ್ರಕಾರ ಆ ಶಾಟ್ ಅವಶ್ಯಕತೆನೇ ಇರಲಿಲ್ಲ ಅಂತ ನನಗನ್ಸುತ್ತೆ. ಆಲ್ರೆಡಿ 4-5 ವಿಕೆಟ್ ಹೋಗಿದೆ ಅಂತಂದಾಗ ಅಟ್ಲೀಸ್ಟ್ ನೋಡ್ಕೊಂಡು ಆಡ್ಬೋದಾಗಿತ್ತು. ಅದು ಅವಶ್ಯಕತೆ ಇರಲಿಲ್ಲ ಅಂತ ನನಗನ್ಸುತ್ತೆ. ಆ ಥರದೊಂದು ಬಿಗ್ ಶಾಟ್ ಹೊಡೆಯೋಕ್ಕೆ, ಅದು 11ನೇ ಓವರಲ್ಲಿ ನನ್ನ ಪ್ರಕಾರ ಬೇಕಿರಲಿಲ್ಲ ಅದು. ನನ್ನ ಪ್ರಕಾರ ಅದು ಬ್ಯಾಡ್ ಶಾಟ್ ಅಂತಲೇ ಹೇಳ್ತೀನಿ ಟೀಮ್ ಡೇವಿಡ್ ಕಡೆಯಿಂದ. ಆ್ಯಂಡ್ ಕೆಳಗಡೆಗೆ ರೊಮಾರಿಯೋ ಶೆಫರ್ಡ್ ಆ್ಯಂಡ್ ರಜತ್ ಪತಿದಾರ್ ಮಧ್ಯೆ ಒಂದು ಚಿಕ್ಕದಾಗಿ ಒಂದು ಪಾರ್ಟ್ನರ್ಶಿಪ್ ಬರುತ್ತೆ. ಆ್ಯಂಡ್ ಶೆಫರ್ಡ್ ಫಸ್ಟ್ ಬಾಲಲ್ಲಿ 6 ತೊಗೊತಾರೆ, 22 in 11 ಡೆಲಿವರೀಸ್. ಶೆಫರ್ಡ್ ಮೇಲೆ ನಾವು ಜಾಸ್ತಿ ನಂಬಿಕೆ ಇಟ್ಕೊಳ್ಳೋಕ್ಕಾಗಲ್ಲ. ಬಿಕಾಸ್ ಅವರು ಒಂದು 10 ಬಾಲಲ್ಲಿ
30 ರನ್ನು ಆ ಥರ ಹೊಡೆಯುವಂಥ ಬ್ಯಾಟ್ಸ್ಮನ್. ಅವರಿಂದ ಲಾಂಗ್ ಇನ್ನಿಂಗ್ಸ್ ನಾವು ನಿರೀಕ್ಷೆ ಮಾಡಲಿಕ್ಕೆ ಆಗಲ್ಲ. ಬಟ್ ಅವರು 22 ರನ್ ಮಾಡ್ತಾರೆ 11 ಬಾಲಲ್ಲಿ. ಸೊ ಜಡೇಜಾ ಬೌಲಿಂಗಲ್ಲಿ ಸೊ ಅದು ಎಡ್ಜ್ ಆಗಿ ಸೊ ಕ್ಯಾಚ್ ಆಗುತ್ತೆ. ಆ್ಯಂಡ್ ಕೆಳಗಡೆಗೆ ಸೊ ವೆಂಕಟೇಶ್ ಅಯ್ಯರ್ ಅವ್ರನ್ನ ಇಂಪ್ಯಾಕ್ಟ್ ಪ್ಲೇಯರ್ ತೊಗೊಂಬರ್ತಾರೆ. ನನಗೆ ಅದು ಅವಶ್ಯಕತೆ ಇರಲಿಲ್ಲ ಅಂತ ನನಗೆ ಅನಿಸುತ್ತೆ. ಬಿಕಾಸ್ ಎಲ್ಲ ವಿಕೆಟ್ಗಳು ಹೋಗ್ತಾ ಇದ್ರು ಕೂಡ ಒಂದು ಕಡೆಗೆ ರಜತ್ ಪತಿದಾರ್ ಇನ್ನೂ ಕ್ರೀಸಲ್ಲಿ ಇದ್ದರು. ಸೊ ಅಟ್ಲೀಸ್ಟು ಸೊ ಭುವನೇಶ್ವರ್ ಕುಮಾರ್ ಔಟ್ ಆಗಿದ್ದಾದಮೇಲೆ ಅಥವಾ ಪತಿದಾರ್ ಔಟ್ ಆಗಿದ್ದಾದಮೇಲೆ ಸೊ ವೆಂಕಟೇಶ್ ಅವರನ್ನು ತೊಗೊಂಡು ಬರ್ಬೋದಾಗಿತ್ತು. ಅಲ್ಲಿ ಗಂಟ ವೆಂಕಟೇಶ್ ಅವರನ್ನು ಇಂಪ್ಯಾಕ್ಟ್ ಪ್ಲೇಯರ್ ತರಬಾರ್ದಾಗಿತ್ತು. ಬಿಕಾಸ್ ಸುಯೇಶ್ ಶರ್ಮಾ ಅವ್ರನ್ನ ಆಚೆ ಇಡಬೇಕಾಗತ್ತೆ ನಾವು. ಸೊ ಅದನ್ನು ತಲೆಯಲ್ಲಿ ಇಟ್ಕೊಂಡು ಸೊ ವೆಂಕಟೇಶ್ ಅವ್ರಿಗೆ ತರಬಾರ್ದಾಗಿತ್ತು. ಭುವನೇಶ್ವರ್ ಕುಮಾರ್ ಅವ್ರನ್ನ ಫಸ್ಟ್ ಕರೆಸಿ ಸೊ ರಜತ್ ಪತಿದಾರ್ ಒಂದು ಕಡೆಯಿಂದ ಸೊ ರನ್ ಸ್ಕೋರ್ ಮಾಡಿದ್ದಿದ್ರೆ ಅಟ್ಲೀಸ್ಟ್ ಒಂದು 180 ಮಾಡಿದ್ದಿದ್ದು 200 ಬೇಡ ನಮಗೆ 180 185 ಮಾಡಿದ್ದಿದ್ರೆ ಮೇ ಬಿ ಒಬ್ಬ ಬೌಲರ್ ಸುಯೇಶ್ ಶರ್ಮಾ ಇದ್ದಿದ್ರೆ ಮೇ ಬಿ ಡಿಫೆಂಡ್ ಮಾಡ್ಕೊತಿದ್ವೇನೋ ಅಂತ ನನಗನ್ಸುತ್ತೆ. ಬಟ್ ಓಕೆ, ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದರೂ ಕೂಡ ವೆಂಕಟೇಶ್ ಅಯ್ಯರ್ 29 ರನ್ ಮಾಡ್ತಾರೆ 15 ಬಾಲಲ್ಲಿ. ಸೊ ಒಂದು ಡೀಸೆಂಟ್ ಇನ್ನಿಂಗ್ಸ್ ಅಂತಲೇ ಹೇಳ್ಬೋದು. ಒಂದು ಕಡೆಗೆ ರಜತ್ ಪತಿದಾರ್ ಸ್ಟಾರ್ಟಿಂಗ್ ಸ್ವಲ್ಪ ಸ್ಲೋ ಆದರೂ ಕೂಡ ಸೊ ಕೊನೆಗೆ ಒಂಚೂರು ಒಳ್ಳೆ ರೀತಿಯಲ್ಲಿ ರನ್ಸ್ಗಳನ್ನ ಬಾರಿಸಿದ್ರು ಅಂತಲೇ ಹೇಳ್ಬೋದು. 40 ಬಾಲಲ್ಲಿ 63 ರನ್ನ ಮಾಡ್ತಾರೆ, 4 ಬೌಂಡ್ರಿ ಆ್ಯಂಡ್ 4 ಸಿಕ್ಸರ್ ಒಂದಿಗೆ. ಒಟ್ಟಾರೆಯಾಗಿ ಸೊ RCB ಸೊ 201 ರನ್ಗಳನ್ನ ಕಲೆ ಹಾಕ್ತಾರೆ 20 ಓವರ್ಗಳಲ್ಲಿ. ಒಂದು ಒಳ್ಳೆ ಸ್ಕೋರ್ ಅಂತಲೇ ಹೇಳ್ಬೋದು ಈ ಪಿಚ್ ಅಂತ ತೊಗೊಂಡಾಗ. ಸೊ ಒಂದು ಒಳ್ಳೆ ಸ್ಕೋರ್ ಅಂತಲೇ ಹೇಳ್ಬೋದು. ಬಿಕಾಸ್ ಸೊ 10th ಓವರ್ಗೆ 89ಕ್ಕೆ 5 ವಿಕೆಟ್ ಇರ್ತಾರೆ. ಆ್ಯಂಡ್ 11 ಓವರ್ ಆಗೋಷ್ಟೊತ್ತಿಗೆ 94ಕ್ಕೆ 6 ವಿಕೆಟ್ ಹೊಂಟೋಗಿರುತ್ತೆ. 94ಕ್ಕೆ 6 ವಿಕೆಟ್ ಹೊಂಟೋಗಿರುತ್ತೆ. ಬಟ್ ಅದಾದಮೇಲೆ 200 ರನ್ನ ಕಲೆಕ್ಟ್ ಮಾಡ್ತಾರೆ ಅಂತಂದರೆ ಸೊ ಬ್ಯಾಟಿಂಗ್ ಪವರ್ ಖಂಡಿತವಾಗ್ಲೂ RCB ಕಡೆಗೆ ಇದೆ ಅಂತಲೇ ಹೇಳ್ಬೋದು. ಲಾಸ್ಟ್ 6 ಓವರ್ಸಲ್ಲಿ 76 ರನ್ಗಳನ್ನ ಮಾಡ್ತಾರೆ. ಆ್ಯಂಡ್ ಒಳ್ಳೆ ಬ್ಯಾಟಿಂಗ್ ಅಂತಲೇ ಹೇಳ್ತೀನಿ. ಬಟ್ ಸೊ ಬಾಲಿಂಗಲ್ಲೇ ಪ್ರಾಬ್ಲಮ್ ಆಗಿರುವಂಥದ್ದು. ಆ್ಯಂಡ್ ಇನ್ನು RR ಬಾಲಿಂಗ್ ಬಗ್ಗೆ ಮಾತಾಡಬೇಕು ಅಂತಂದರೆ ರವಿ ಬಿಷ್ಣೋಯ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ 4 ಓವರಲ್ಲಿ ಸೊ 32 ರನ್ನು, ಸೊ 2 ವಿಕೆಟ್ ಕೂಡ ತೆಗಿತಾರೆ. ಆ್ಯಂಡ್ ಜಡೇಜಾ 2 ಓವರಲ್ಲಿ 14 ರನ್ನು, ಸೊ 1 ವಿಕೆಟ್ ತೆಗಿತಾರೆ. ಇನ್ನು ಮಿಕ್ಕಿದಂಗೆ ಎಲ್ಲರೂ ಕೂಡ ಡೀಸೆಂಟಾಗಿ ಮಾಡಿದ್ದಾರೆ ಅಂತಲೇ ಹೇಳಬಹುದು. ಓಕೆ, ಆ್ಯಂಡ್ ಈ ಒಂದು 202 ರನ್ಗಳ ಗುರಿ ಬೆನ್ನತ್ತದಂಥ ರಾಜಸ್ಥಾನ್ ರಾಯಲ್ಸ್ಗೆ ಸೊ ಸಖತ್ ಸ್ಟಾರ್ಟ್ ಅಂತಲೇ ಹೇಳ್ಬೋದು. ಒಂದು ಜೈಸ್ವಾಲ್ ಔಟ್ ಆಗ್ತಾರೆ, 2 ಸಿಕ್ಸರ್ ತೊಗೊತಾರೆ. ಅದಾದಮೇಲೆ ಹ್ಯಾಸಲ್ವುಡ್ ಅವರ ಒಂದು ಬೌಲಿಂಗಲ್ಲಿ ಸೊ ಅಲ್ಲಿ ಕೀಪರ್ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಬಟ್ ಅದಾದಮೇಲೆ ಏನು ಆಯ್ತಲ್ಲ, ನಿಜವಾಗ್ಲೂ ಧೂಮ್ ಧಮಾಕ ಅಂತಲೇ ಹೇಳ್ಬೋದು. RCB ಬೌಲರ್ಗಳನ್ನು ಆಡಿಸ್ಕೊಂಡು ಹೊಡೆದ್ಬಿಟ್ರು. ಅದರಲ್ಲೂ ಮುಖ್ಯವಾಗಿ ಸೂರ್ಯವಂಶಿ ಯಾರಿಗೂ ಬಿಡಲಿಲ್ಲ. ಹ್ಯಾಸಲ್ವುಡ್ಗೂ ಬಿಡಲಿಲ್ಲ, ಭುವನೇಶ್ವರ್ ಕುಮಾರ್ಗೂ ಬಿಡಲಿಲ್ಲ, ಅಭಿನಂದನ್ ಸಿಂಗ್ಗೂ ಬಿಡಲಿಲ್ಲ, ಟೀಮ್ ಡೇವಿಡ್ಗೂ ಬಿಡಲಿಲ್ಲ. ಹೆಂಗ್ ಬಾರಿಸ್ತಾನೆ ಗುರು ಆ ಮನುಷ್ಯ, 15 ವರ್ಷ ಅಂತೆ. ಅದೇನು ಹೆಂಗೆ ಶಾಟ್ಗಳು, ಏನದು ಬ್ಯಾಟ್ ಸ್ಪೀಡು, ಏನು ಬ್ಯಾಟ್ ಸ್ವಿಂಗು, ಸಖತ್ ಗುರು, ನಿಜವಾಗ್ಲೂ ಸಖತ್. ಗೊತ್ತಿಲ್ಲ ಇದು ಹಿಂಗೆ ಕಂಟಿನ್ಯೂ ಆಗಲಿ ಅಂತಲೇ ಕೇಳ್ಕೊತೀನಿ. ಬಟ್ ಸೊ ಸಖತ್ ಆಗಿರೋವಂಥ ಒಂದು ಬ್ಯಾಟಿಂಗ್ ಅಂತಲೇ ಹೇಳ್ತೀನಿ. ಆ್ಯಂಡ್ ಎದರದ್ದೇ ಇಲ್ಲ, ಸಿಕ್ಕಿದ್ರೆ ಆರ್ಕಲ್ಲಿ ಅದು ಆಚೆನೆ ಅಂತಲೇ ಹೇಳ್ಬೋದು. ಬಟ್ ಅದ್ಭುತವಾಗಿರೋವಂಥ ನಿಜ ಹೇಳಿದ್ನಲ್ವಾ, RCB ಬೌಲರ್ಸ್ಗಳನ್ನ ಅಟ್ಟಾಡ್ಸ್ಕೊಂಡು ಹೊಡೆದಾಕ್ಬಿಟ್ಟ ಇವತ್ತು ವೈಭವ್ ಸೂರ್ಯವಂಶಿ. ನಿಜವಾಗ್ಲೂ ಖುಷಿ ಆಗುತ್ತೆ ಇಂಥ ಒಂದು ಯಂಗ್ ಟ್ಯಾಲೆಂಟ್ನ ನೋಡ್ತಾ ಇದ್ರೆ. ಆ್ಯಂಡ್ ಸೊ ಸೆಕೆಂಡ್ ವಿಕೆಟ್ಗೆ 108 ರನ್ಗಳ ಒಂದು ಪಾರ್ಟ್ನರ್ಶಿಪ್ ಬರುತ್ತೆ ಕೇವಲ 37 ಬಾಲ್ಗಳಲ್ಲಿ. 37 ಬಾಲಲ್ಲಿ ಮಾಡಿರುವಂಥದ್ದು ಸಖತ್. ಫಸ್ಟ್ 6 ಓವರ್ಸಲ್ಲಿ 97 ರನ್ನ ಬರುತ್ತೆ. ಆ್ಯಂಡ್ ಅಭಿನಂದನ್ ಸಿಂಗ್ಗೆ ಸೊ ಕೊನೆ ಓವರ್ 6th ಓವರ್ಸಲ್ಲಿ 24 ರನ್ನ ಬಾರಿಸ್ತಾರೆ. ಅಭಿನಂದನ್ ಸಿಂಗ್ 3 ಓವರಲ್ಲಿ ಸೊ 54 ರನ್ನ ಮಾಡಿಕೊಟ್ಟಿರೋವಂಥದ್ದು. ಆಲ್ಮೋಸ್ಟ್ 4ರ 1 ಭಾಗ ಇವರೇ ಕೊಟ್ಬಿಟ್ಟಿದ್ದಾರೆ, ಒಬ್ಬರು ಒಂದೇ ಬೌಲರ್. 10 ಓವರ್ ಆಗೋಷ್ಟೊತ್ತಿಗೆ 137 ರನ್ನ ಮಾಡಿದ್ರು ಅವರು, 4 ವಿಕೆಟ್ ಕಳ್ಕೊಂಡಿದ್ರು. ಬಟ್ ಮಧ್ಯದಲ್ಲಿ ಸ್ವಲ್ಪ ಕೃಣಾಲ್ ಪಾಂಡ್ಯ 2 ವಿಕೆಟ್ ತೆಗೆದು ಒಂಚೂರು ಗೇಮ್ನ ಸ್ವಲ್ಪ ಸ್ಲೋ ಡೌನ್ ಮಾಡ್ತಾರೆ. ಬಟ್ ಆದರೂ ಕೂಡ ಆಲ್ಮೋಸ್ಟ್ ಗೆದ್ದುಬಿಟ್ಟಿದ್ರು ಆಲ್ರೆಡಿ, ಅವ್ರು ಪವರ್ ಪ್ಲೇನೇ ಗೆದ್ದಿರುವಂಥದ್ದು. ಬಟ್ ಒಟ್ಟಾರೆಯಾಗಿ ಸೊ RCB ಕಡೆ ಬೌಲಿಂಗ್ ಅಂತ ಬಂದಾಗ ನಿಜವಾಗ್ಲೂ ಕಳಪೆ ಆಗಿತ್ತು ಅಂತಲೇ ಹೇಳ್ತೀನಿ. ಸೊ ನೋಡೋಣ ಯಾವ ರೀತಿಯಲ್ಲಿ ಅದನ್ನು ಸಾಲ್ವ್ ಮಾಡ್ಕೊತಾರೆ ಬೌಲಿಂಗ್ ಸಮಸ್ಯೆ ಅಂತ. ಅಭಿನಂದನ್ ಸಿಂಗ್ ಖಂಡಿತವಾಗ್ಲೂ ಆಚೆ ಇರಲೇಬೇಕು. ಆ್ಯಂಡ್ ಬ್ಯಾಟಿಂಗ್ ಅಂತ ಬಂದಾಗ ಒಂಚೂರು ವಿಕೆಟ್ಸ್ ಬೀಳ್ತಿದೆ ಅಂತಂದಾಗ ಒಂಚೂರು ನೋಡ್ಕೊಂಡು ಆಡೋದು ಬೆಟರ್ ಅಂತ ನನಗೆ ಅನಿಸುತ್ತೆ. ಬಟ್ ಅವರು ಪ್ಲೇ ಬೋಲ್ಡ್ ಅಂದ್ಕೊಂಡು ಅದನ್ನೇ ಮಾಡ್ಕೊಂಡು ಹೋದರೆ ಕಷ್ಟ ಆಗುತ್ತೆ. ಓಕೆ, ಸೊ ಸದ್ಯಕ್ಕೆ ಈ ವಿಡಿಯೋದಲ್ಲಿಷ್ಟೇ. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಇವತ್ತಿನ ಪಂದ್ಯದ ಬಗ್ಗೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಾಯ್ ಬಾಯ್.